ಜೀವನವೇ ಒಂದು ಪಾಠಶಾಲೆ ಅಂತಾರೆ. ನಮ್ಮ ಜೀವನದಲ್ಲಿ ಸರಿ ತಪ್ಪುಗಳನ್ನ ತಿದ್ದುಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲೇ ಕೆಲವೊಂದು ಘಟನೆಗಳು ನಡೆದಿರಬೇಕು ಅಂತಾನೆ ಅಲ್ಲ, ತಿದ್ದುಕೋಬೇಕು ಅಂತ ಮನ್ಸಿದ್ರೆ ಸಾವಿರಾರು ಮಾರ್ಗಗಳಿವೆ. ಇನ್ನೊಬ್ರು ಹೇಳೋ ಕಿವಿ ಮಾತುಗಳಿಂದ ನಮ್ಮನ್ನ ನಾವು ಬದಲಿಸಿಕೊಳ್ಬಹುದು, ಅಥವಾ ಯಾವುದೋ ಒಂದು ಕತೆ, ಕಾದಂಬರಿ, ಪುಸ್ತಕ ಓದಿಯೂ ಕೂಡ ಬದಲಾಗಬಹುದು. ಆದ್ರೆ ನಮ್ಮ ಬದುಕಿನಲ್ಲಿ ಒಂದಷ್ಟು ಒಳ್ಳೆಯದನ್ನ ಮಾರ್ಪಾಡು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಇರಬೇಕು ಅಷ್ಟೇ. ಇವತ್ತು ಚಂದನ್ ಶೆಟ್ಟಿ ಬದುಕು ಒಂದಷ್ಟು ಯುವಕ ಯುವತಿಯರಿಗೆ ಒಂದೊಳ್ಳೆ ಪಾಠ ಆಗಲಿದೆ. ಚಿಕ್ಕ ವಯಸ್ಸಲ್ಲಿ ಆತುರದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅಂತ ಅನ್ಸುತ್ತೆ. ಬಹುಶಃ ಇದಕ್ಕೆ ಅನ್ಸುತ್ತೆ ಚಂದನ್ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿದ್ದು. ಪ್ರೀತಿ ಪ್ರೇಮ ಅಂತ ಹೋಗೋರಿಗೆ ನನ್ನ ಬದುಕೆ ಒಂದು ಒಳ್ಳೆಯ ಪಾಠ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ಆಗಿ ಹತ್ರ 2 ತಿಂಗಳು ಆಗ್ತಾ ಬಂತು. ಇಬ್ರು ದೂರಾದ ಇಷ್ಟು ದಿನದ ಬಳಿಕ ಚಂದನ್ ಶೆಟ್ಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ. ನಾವಿಬ್ರು ಯಾವ ಕಾರಣಕ್ಕೆ ದೂರ ಆದ್ವಿ ಅನ್ನೋದನ್ನ ಮನಬಿಚ್ಚಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಹರೆಯದ ವಯಸ್ಸಲ್ಲಿ 10 ಆಸೆಗಳನ್ನ ಹೊತ್ಕೊಂಡು ಲವ್ ಅಲ್ಲಿ ಬೀಳೋದು ಕಾಮನ್. ಆದ್ರೆ ಅದರಲ್ಲೂ ಟೀನೇಜ್ ನಲ್ಲಂತೂ ಮನಸ್ಸು ಅನ್ನೋದು ಮಂಗನಂತೆ ಕುಣಿತಾ ಇರುತ್ತೆ. ಲವ್ ಗಿವ್ ಅನ್ನೋದನ್ನ ಅದೆಲ್ಲ ಹುಟ್ಟೋದು ಕೂಡ ಇದೇ ಏಜ್ ಅಲ್ಲಿ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ವಿಷಯದಲ್ಲೂ ಕೂಡ ಆಗಿದ್ದು ಇದೇನೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೀತಿಯಲ್ಲಿ ಬಿದ್ದಾಗ ನಿವೇದಿತಾಗೆ 18 ವರ್ಷ, ಆಗ ಚಂದನ್ಗೆ 29 ವರ್ಷ. ಈ ವಯಸ್ಸಿನಲ್ಲಿ ಬದುಕಿನ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಯಾರಿಗೂ ಕೂಡ ಇರೋದಿಲ್ಲ. ಜೀವನ ಅಂದ್ರೆ ಹೇಗಿರುತ್ತೆ, ಸಂಸಾರ ಅಂದ್ರೆ ಏನು, ಬದುಕಿನ ಬಂಡಿಯನ್ನ ಹೇಗೆಲ್ಲ ಸಾಗಿಸ್ಬೇಕು, ನಾವಿಬ್ರು ಮುಂದೆ ಖುಷಿಯಾಗಿರ್ತೀವ, ಹೀಗೆ ಇವರ ಬಳಿ ಇವಕ್ಕೆಲ್ಲ ಉತ್ತರ ಇರೋದಿಲ್ಲ. ಮುಖ್ಯವಾಗಿ ಇಂಥ ವಿಷಯಗಳನ್ನ ತಲೆಯೊಳಗೆ ಹಾಕೊಂಡಿರಲ್ಲ ಬಿಡಿ. ಸ್ನೇಹಿತರೆ, ಬಹುಶಃ ಅವತ್ತು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತವನ್ನ ಈಗ ಚಂದನ್ ಶೆಟ್ಟಿ ಅನುಭವಿಸ್ತಾ ಇದ್ದಾರೆ. ನಟ ಚಂದನ್ ಶೆಟ್ಟಿ ಇದನ್ನೇ ಹೇಳ್ಕೊಂಡಿದ್ದು ಕೂಡ. ಸ್ನೇಹಿತರೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇವರಿಬ್ರು ಮದುವೆಯಾಗಿ 4 ವರ್ಷಗಳು ಕಳೆದಿತ್ತು. ಈಗ ಡೈವರ್ಸ್ ಆಗಿದ್ದಾರೆ. ಚಂದನ್ ಶೆಟ್ಟಿ ತಮ್ಮ ಬದುಕಿನ ಕಥೆಯನ್ನ ಹೇಳ್ತಾ ಯುವಕರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ನನ್ನಂತೆ ನಿಮ್ಮ ಬದುಕಲ್ಲಿ ಆತುರದ ನಿರ್ಧಾರವನ್ನ ತಗೋಬೇಡಿ, ಆತುರದ ನಿರ್ಧಾರಕ್ಕೆ ಬಿಡಬೇಡಿ ಅನ್ನುವಂತಹ ಪಾಠವನ್ನ ಮಾಡಿದ್ದಾರೆ. ಲವ್ ಮಾಡುವಾಗ ಎಲ್ಲವೂ ಸಿಂಪಲ್ ಅಂತ ಅನ್ಸುತ್ತೆ, ಆದ್ರೆ ಮದುವೆ ಮಾಡ್ಕೊಂಡಾಗ್ಲೇ ಎಲ್ಲ ಗೊತ್ತಾಗೋದು. ಅದರಲ್ಲೂ ಸಹ ನಮ್ಮದೇ ಗೂಡಿಗೆ ಬಂದ ಮೇಲೆ 4 ಗೋಡೆಗಳ ಮಧ್ಯೆ ಜೀವನ ಶುರು ಮಾಡಿದಾಗ್ಲೇ ನಿಜವಾದ ಸಮಸ್ಯೆ ಶುರುವಾಗೋದು. ಪ್ರೀತಿ ಹುಟ್ಟೋದು ಸಹಜ, ಆದ್ರೆ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿ ಫ್ಯಾಮಿಲಿ ಕೂಡ ಒಳ್ಳೆಯದು, ಹುಡುಗಿ ಆರ್ಥಿಕವಾಗಿ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂತ ನೋಡೋ ಬದಲು ಆ ಹುಡುಗಿಯ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಯಾರೇ ಆದ್ರೂ ಕೂಡ ಲವ್ ಮಾಡುವಾಗ ಇನ್ನೊಬ್ಬರ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ಬೇಕು. ಇಲ್ಲ ಅಂದ್ರೆ ಮದುವೆ ಬಳಿಕ ನಮ್ಮಿಬ್ಬರಂತೆ ಸಮಸ್ಯೆ ಶುರುವಾಗುತ್ತೆ. ನಾನು ನಿವೇದಿತಾಳನ್ನ ಮದುವೆ ಆಗೋಕೆ ಸರಿಸುಮಾರು 60 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀನಿ. ಈ ಹಣವನ್ನ ನಾನು ಇಟ್ಕೊಂಡಿದ್ದಿದ್ರೆ ಈಗ ನನಗೆ ಸಹಾಯಕ್ಕೆ ಬರ್ತಾ ಇತ್ತು. ಯಾರೇ ಆಗ್ಲಿ ಲವ್ ಹಾಗೂ ಮದುವೆ ವಿಚಾರದಲ್ಲಿ ಸಡನ್ ಆಗಿ ದುಡುಕಿ ನಿರ್ಧಾರ ತಗೋಬೇಡಿ ಅಂತ ಒಂದೊಳ್ಳೆ ಸಂದೇಶವನ್ನ ನೀಡಿದ್ದಾರೆ. ಆತ್ಮೀಯರೇ, ನಟ ಚಂದನ್ ಶೆಟ್ಟಿ ಅವರ ಮಾತುಗಳನ್ನ ನಿಜಕ್ಕೂ ಮೆಚ್ಕೋಬೇಕು. ಚಂದನ್ ಶೆಟ್ಟಿ ಹೇಳಿದ ಪ್ರತಿ ಮಾತಿನಲ್ಲೂ ಸತ್ಯ ಇದೆ. ಯಾಕಂದ್ರೆ ಇದೆಲ್ಲ ಇವರ ಬದುಕಿನ ಅನುಭವಗಳು. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ತುಂಬಾನೇ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ರು. ನಿವೇದಿತಾಗೆ 19 ಆಗಿದ್ರೆ ಚಂದನ್ಗೆ 30 ವರ್ಷ ಆಗಿತ್ತು ಅಷ್ಟೇ. ಆದ್ರೆ ಇವರಿಬ್ಬರ ಮಧ್ಯೆ ವಯಸ್ಸಿನ ಅಂತರ ತುಂಬಾನೇ ದೊಡ್ಡದಿತ್ತು ಬಿಡಿ. ಇವರಿಬ್ಬರ ಮಧ್ಯೆ 11 ವರ್ಷದ ಅಂತರ ಇತ್ತು. ಇದು ಸಹ ಇಬ್ಬರ ಮಧ್ಯೆ ಮನಸ್ತಾಪ ಹುಟ್ಕೊಳ್ಳೋಕೆ ದೊಡ್ಡ ಕಾರಣ ಆಗಿರ್ಬೋದು. ಯಾಕಂದ್ರೆ ಚಂದನ್ ಶೆಟ್ಟಿ ಯೋಚನೆಗಳೇ ಬೇರೆ ಆಗಿರುತ್ತೆ, ನಿವೇದಿತಾ ಯೋಚನೆ ಮಾಡುವ ಶಕ್ತಿಯೇ ಬೇರೆ ರೀತಿಯದ್ದಾಗಿರುತ್ತೆ. ವಯಸ್ಸಿಗೆ ತಕ್ಕಂತೆ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಹೀಗಾಗಿ ಇಬ್ರು ಕೂಡ ಹೊಂದ್ಕೊಂಡು ಹೋಗೋದಕ್ಕೆ ಇಲ್ಲೂ ಸಹ ಸೋತಿರಬಹುದು. ಸ್ನೇಹಿತರೆ,
ಈಗೆಲ್ಲ ಲವ್ ಅಂದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು, ಇವಳೇ ನನ್ನೊಬ್ಳು ಅಂತ ಫಿಕ್ಸ್ ಆಗೋಗಿದ್ದಾರೆ. ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಒಳ್ಳೆ ಹುಡುಗನ ಕಂಡ್ರೆ ಸಾಕು, ಇವನು ನನ್ನವನು ಅಂತ ಅಂದ್ಕೊಳ್ಳುವ ಹುಡುಗಿರು ಕೂಡ ಇದ್ದಾರೆ. ಹೀಗೆ ಹುಟ್ಟೋ ಪ್ರೀತಿ ಕೊನೆವರೆಗೂ ನಿಲ್ಲಲ್ಲ. ಅದೆಲ್ಲ 4 ದಿನದ ಅಟ್ರಾಕ್ಷನ್ ಅಷ್ಟೇ ಇರುತ್ತೆ. ಪ್ರೀತಿ ಪ್ರೇಮ ಅಂತ ದುಡುಕಿನ ನಿರ್ಧಾರವನ್ನ ಮಾಡೋರಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಬದುಕೆ ಒಂದೊಳ್ಳೆಯ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.